ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಗೊತ್ತಾಗಬೇಕು. ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಪ್ರಚೋದನಕಾರಿ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗುತ್ತೆ. ಬೆಂಗಳೂರಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿರೋದು. ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಅದು ಗೊತ್ತಾಗಬೇಕು. ಈಗ ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಯಾರೋ ಮಾತನ್ನ ಕೇಳಿಕೊಂಡು ಅರೆಸ್ಟ್ ಮಾಡೋದು ಸರಿಯಲ್ಲ. ಪ್ರಚೋದನೆ ಮಾಡಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ಇವಾಗ ತಾನೇ ಬಂದಿದೆ. ನಮಗೆ ಬರೀ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಮಾತು ಅದಕ್ಕೆ ಸಂಬಂಧಪಟ್ಟ ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ. ಆದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಬುಲ್ಡೋಸರ್ ಇಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಸೊ ಯಾವ ಮಾತು, ಯಾವ ವಿಚಾರ, ಏನಕ್ಕೆ ಅನ್ನೋ ಡೀಟೇಲ್ಸ್ ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಮಾಧ್ಯಮದ ಸ್ವಾತಂತ್ರ್ಯ, ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ನಿಂದನಾತ್ಮಕ ಮಾತುಗಳು, ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ. ಅದು ಮಾಡದೇ ಇದ್ರೆ ಅದನ್ನ ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳ್ತಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಗೊತ್ತಾಗಬೇಕು. ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಪ್ರಚೋದನಕಾರಿ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗುತ್ತೆ. ಬೆಂಗಳೂರಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿರೋದು. ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಅದು ಗೊತ್ತಾಗಬೇಕು. ಈಗ ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಯಾರೋ ಮಾತನ್ನ ಕೇಳಿಕೊಂಡು ಅರೆಸ್ಟ್ ಮಾಡೋದು ಸರಿಯಲ್ಲ. ಪ್ರಚೋದನೆ ಮಾಡಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ಇವಾಗ ತಾನೇ ಬಂದಿದೆ. ನಮಗೆ ಬರೀ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಮಾತು ಅದಕ್ಕೆ ಸಂಬಂಧಪಟ್ಟ ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ. ಆದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಬುಲ್ಡೋಸರ್ ಇಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಸೊ ಯಾವ ಮಾತು, ಯಾವ ವಿಚಾರ, ಏನಕ್ಕೆ ಅನ್ನೋ ಡೀಟೇಲ್ಸ್ ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಮಾಧ್ಯಮದ ಸ್ವಾತಂತ್ರ್ಯ, ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ನಿಂದನಾತ್ಮಕ ಮಾತುಗಳು, ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ. ಅದು ಮಾಡದೇ ಇದ್ರೆ ಅದನ್ನ ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳ್ತಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಗೊತ್ತಾಗಬೇಕು. ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಪ್ರಚೋದನಕಾರಿ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗುತ್ತೆ. ಬೆಂಗಳೂರಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿರೋದು. ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಅದು ಗೊತ್ತಾಗಬೇಕು. ಈಗ ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಯಾರೋ ಮಾತನ್ನ ಕೇಳಿಕೊಂಡು ಅರೆಸ್ಟ್ ಮಾಡೋದು ಸರಿಯಲ್ಲ. ಪ್ರಚೋದನೆ ಮಾಡಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ಇವಾಗ ತಾನೇ ಬಂದಿದೆ. ನಮಗೆ ಬರೀ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಮಾತು ಅದಕ್ಕೆ ಸಂಬಂಧಪಟ್ಟ ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ. ಆದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಬುಲ್ಡೋಸರ್ ಇಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಸೊ ಯಾವ ಮಾತು, ಯಾವ ವಿಚಾರ, ಏನಕ್ಕೆ ಅನ್ನೋ ಡೀಟೇಲ್ಸ್ ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಮಾಧ್ಯಮದ ಸ್ವಾತಂತ್ರ್ಯ, ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ನಿಂದನಾತ್ಮಕ ಮಾತುಗಳು, ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ. ಅದು ಮಾಡದೇ ಇದ್ರೆ ಅದನ್ನ ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳ್ತಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ತಿಮರೋಡಿಯವರು ಅರೆಸ್ಟ್ ಆಗಿದ್ದಾಕೆ ಗೊತ್ತಾಗಬೇಕು. ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಪ್ರಚೋದನಕಾರಿ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗುತ್ತೆ.
ಬೆಂಗಳೂರಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿರೋದು. ತಿಮರೋಡಿ ಅವರು ಅರೆಸ್ಟ್ ಆಗಿದ್ದಾಕೆ ಅದು ಗೊತ್ತಾಗಬೇಕು. ಈಗ ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಯಾರೋ ಮಾತನ್ನ ಕೇಳಿಕೊಂಡು ಅರೆಸ್ಟ್ ಮಾಡೋದು ಸರಿಯಲ್ಲ. ಪ್ರಚೋದನೆ ಮಾಡಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ಇವಾಗ ತಾನೇ ಬಂದಿದೆ. ನಮಗೆ ಬರೀ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಮಾತು ಅದಕ್ಕೆ ಸಂಬಂಧಪಟ್ಟ ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ. ಆದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಬುಲ್ಡೋಸರ್ ಇಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಸೊ ಯಾವ ಮಾತು, ಯಾವ ವಿಚಾರ, ಏನಕ್ಕೆ ಅನ್ನೋ ಡೀಟೇಲ್ಸ್ ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಮಾಧ್ಯಮದ ಸ್ವಾತಂತ್ರ್ಯ, ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ನಿಂದನಾತ್ಮಕ ಮಾತುಗಳು, ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ. ಅದು ಮಾಡದೇ ಇದ್ರೆ ಅದನ್ನ ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳ್ತಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ತಿಮರೋಡಿ ಅವರು ಅರೆಸ್ಟ್ ಆಗಿದ್ದಾಕೆ ಗೊತ್ತಾಗಬೇಕು. ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಪ್ರಚೋದನಕಾರಿ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗುತ್ತೆ. ಬೆಂಗಳೂರಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿರೋದು. ತಿಮರೋಡಿ ಅವರು ಅರೆಸ್ಟ್ ಆಗಿದ್ದಾಕೆ ಅದು ಗೊತ್ತಾಗಬೇಕು. ಈಗ ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಯಾರೋ ಮಾತನ್ನ ಕೇಳಿಕೊಂಡು ಅರೆಸ್ಟ್ ಮಾಡೋದು ಸರಿಯಲ್ಲ. ಪ್ರಚೋದನೆ ಮಾಡಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ಇವಾಗ ತಾನೇ ಬಂದಿದೆ. ನಮಗೆ ಬರೀ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಮಾತು ಅದಕ್ಕೆ ಸಂಬಂಧಪಟ್ಟ ಬೇರೆಯವ್ರು ಹೇಳಿರೋ ಮಾತು ಹೇಳಿದ್ದಕ್ಕೆ ತಕ್ಷಣ ಅರೆಸ್ಟ್ ಮಾಡೋದು ನನಗೆ ಸರಿ ಕಾಣಲ್ಲ. ಆದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಬುಲ್ಡೋಸರ್ ಇಂದ ಬಂದ್ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ಅದು ಒಂದು ರೀತಿ ಸಂವಿಧಾನ ಉಲ್ಲಂಘನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಸೊ ಯಾವ ಮಾತು, ಯಾವ ವಿಚಾರ, ಏನಕ್ಕೆ ಅನ್ನೋ ಡೀಟೇಲ್ಸ್ ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಮಾಧ್ಯಮದ ಸ್ವಾತಂತ್ರ್ಯ, ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ನಿಂದನಾತ್ಮಕ ಮಾತುಗಳು, ಹಿಂಸೆ ಪ್ರಚೋದನೆಯ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಕೋಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಿರ್ಧಾರ ತಗೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ರಾಜ್ಯ ಸರ್ಕಾರ. ಅದು ಮಾಡದೇ ಇದ್ರೆ ಅದನ್ನ ಖಂಡಿತ ನಾವು ಖಂಡಿಸ್ತಾ ಬರ್ತೀವಿ ಅಂತ ಹೇಳ್ತಾರೆ. ತಿಮರೋಡಿ ಅವರು ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಅದನ್ನ ನನಗೆ ಗೊತ್ತಾಗಬೇಕು. ಅದನ್ನ ಇನ್ನೂ ತಿಮರೋಡಿ ಅವರು ಅರೆಸ್ಟ್ ಆಗಿದ್ದಾಕೆ ಗೊತ್ತಾಗಬೇಕು. ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಪ್ರಚೋದನಕಾರಿ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗುತ್ತೆ. ಬೆಂಗಳೂರಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿರೋದು. ತಿಮರೋಡಿ ಅವರು ಅರೆಸ್ಟ್ ಆಗಿದ್ದಾಕೆ ಅದು ಗೊತ್ತಾಗಬೇಕು. ಈಗ ಯಾರೋ ಹೇಳಿದ ಮಾತಿಗೆ ಅರೆಸ್ಟ್ ಮಾಡಿದ್ರೆ ಅದು ಸರಿಯಲ್ಲ. ಯಾರೋ ಮಾತನ್ನ ಕೇಳಿಕೊಂಡು ಅರೆಸ್ಟ್ ಮಾಡೋದು ಸರಿಯಲ್ಲ. ಪ್ರಚೋದನೆ ಮಾಡಿದ್ರೆ ಅದು